ಅರ್ಬನ್ ಡೆವಲಪ್ಮೆಂಟ್ ಅಧ್ಯಕ್ಷರಾದಂಥ ಸದಾಶಿವ ಗುಲ್ಲಾಲ್ ಅವರೇ, ಮಂಗಳೂರಿನ AC ಆಗಿರುವಂತಹ ಮೀನಾಕ್ಷಿ ಆರ್ಯರವರೇ, ವೇದಿಕೆ ಮೇಲೆ ಉಪಸ್ಥಿತ ಈ ಸಂಸ್ಥೆಯ ಬಹುಶಃ DHM ಆಯುಷ್ ಅಧಿಕಾರಿಯಾಗಿದ್ದ ಇಕ್ಬಾಲ್ ಅವರೇ, ಅದೇ ರೀತಿ ಈ ಒಂದು ಸಂಸ್ಥೆ ಮುಖ್ಯಸ್ಥರಾದ ಜಾಹಿದ್ ಅವರೇ, ನಮ್ಮ ಗೋಪಾಲಕೃಷ್ಣ ನಾಯಕರವರೇ, ಬಹುಶಃ ನಿಮ್ಮ ಈ ಒಂದು ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳೇ, ಇಲ್ಲಿರುವಂಥ ಎಲ್ಲ ಸಿಬ್ಬಂದಿ ವರ್ಗದವರೇ, ವೈದ್ಯರೇ ಮತ್ತು ಈ ಎಲ್ಲ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಾಕುವುದಕ್ಕೆ ನಿರ್ದೇಶಿಸಿದೆ. ಸರ್ವರಿಗೂ ಕೂಡ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ದೀರ್ಘವಾಗಿ ಮಾತಾಡಲು ಹೋಗುವುದಿಲ್ಲ. ಒಂದು ವರ್ಷಕ್ಕೆ ನಾನು ಈಗ 10 ಗಂಟೆಗೆ ಮೀಟಿಂಗ್ ಇದೆ. ಇಕ್ಬಾಲ್ ಅವರು ಪಾಪ 8 ಗಂಟೆಗೆ ಬಂದಿದ್ದಾರೆ. ನಾನೇನೋ ಕೆಲಸಕ್ಕೆ ಬಂದಿದ್ದಾರೆ ಅಂತೇಳಿ ಮತ್ತೆ ಮಾತಾಡುವ ಅಂತೇಳಿ ಎಲ್ಲ ಕೆಲಸ ಮುಗಿಸ್ಬೋದು. ಇಲ್ಲಿ ಒಮ್ಮೆ ಬರಲೇಬೇಕಂತೇಳಿ ಅಲ್ಲಿ ಸರ್ಕಿಟ್ ಹೌಸಲ್ಲಿ ಉನ್ನತ ಮೀಟಿಂಗ್ ಅಂತ ಅಲ್ಲಿ ಹೋಗಲೇಬೇಕು. ನಾನು ಬಹುಶಃ ನಿಮಗೆಲ್ಲ ಆಯುರ್ವೇದ ದಿನದ ಶುಭಾಶಯ ಸಲ್ಲಿಸಿಕೊಂಡು ನಿಮಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ಸಲ್ಲಿಸ್ತೇನೆ. ಯಾಕೆ ಒನ್ ಆಫ್ ದ ಬೆಸ್ಟ್ ಪ್ರೊಫೆಷನ್ ನೀವು ಇವತ್ತು ಆಯ್ಕೆ ಮಾಡಿದ್ದೀರಿ. ಇದರಲ್ಲಿ ನಿಮಗೆ ಸಣ್ಣನಾಗಿ ಆಗಲಿಕ್ಕೆ ಕಷ್ಟ ಆದರೂ ಕೂಡ, ಶ್ರಮ ಪಡೋದು ಜಾಸ್ತಿ ಬೇಕಾದರೂ ಕೂಡ ನಿಮ್ಮ ಒಂದು ಪ್ರಾಮಾಣಿಕ ಒಂದು ಬದ್ಧತೆ ಕೆಲಸದಿಂದ ಇದು ಜನಸಾಮಾನ್ಯರ ಆರೋಗ್ಯಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಇವತ್ತು ಆಗ್ತದೆ. ಯಾಕಂತ ಹೇಳಿದರೆ ಆಯುರ್ವೇದ ಮತ್ತು ಟ್ರೆಡಿಷನಲ್ ಮೆಡಿಸಿನ್ ನಮ್ಮ ದೇಶದ ಋಷಿಮುನಿಗಳು ನಮ್ಮ ದೇಶಕ್ಕಲ್ಲ ವಿಶ್ವಕ್ಕೆ ಕೊಟ್ಟಂಥ ಅತ್ಯಂತ ದೊಡ್ಡ ಕೊಡುಗೆ. ವೈದ್ಯಕೀಯ ಪದ್ಧತಿಯನ್ನು, ಪಾರಂಪರಿಕ ವೈದ್ಯಕೀಯ ಪದ್ಧತಿ ಏನಿದೆ ಅಲ್ಲ, ಇದು ಬಿಗ್ಗೆಸ್ಟ್ ಗಿಫ್ಟ್ ಅದು ನಾವು ಉಳಿಸಿಕೊಡುವಂಥದ್ದೆಲ್ಲ ಕಷ್ಟ ಆಗಿದೆ. ಆದರೆ ಇವತ್ತಿನ ಆಧುನಿಕ ತಂತ್ರಜ್ಞಾನದ ವ್ಯವಸ್ಥೆಯಲ್ಲಿ ಮತ್ತು ಈ ಒಂದು ಇಂಗ್ಲೀಷ್ ಮೆಡಿಸಿನ್ ಒಂದು ಪ್ರಭಾವದಲ್ಲಿ ಅಷ್ಟು ಸುಲಭದಲ್ಲಿ ಜನರ ಮಟ್ಟಿಗೆ ಮುಟ್ಲಿಕ್ಕೆ ಬಹಳ ಕಷ್ಟ ಇದೆ. ಆದ ಒಂದು ಹಂತಕ್ಕೆ ಇವತ್ತು ಆಯುರ್ವೇದದ ಬಗ್ಗೆ ಇವತ್ತು ಒಂದು ಅತ್ಯಂತ ಒಂದು ವಿಶ್ವಾಸಭರಿತವಾದ ಒಂದು ವಾತಾವರಣ ಇವತ್ತು ಆ ರೋಗಿಗಳಿಗೆ ಮತ್ತು ಕುಟುಂಬಸ್ಥರಿಗೆ ಬಂದಿದ್ದರೆ ಅದು ನಿಮ್ಮೆಲ್ಲರ ಒಂದು ಶ್ರಮದ ಮೂಲಕ ಇವತ್ತು ಅದಕ್ಕೆ ಒಂದು ಹೆಸರು ಇವತ್ತು ಬಂದು ನಿಂತಿದೆ. ಅದಕ್ಕಾಗಿ ನಾನು ಎಲ್ಲ ಆಯುರ್ವೇದಿಕ್ ವಿದ್ಯಾರ್ಥಿಗಳನ್ನು ಹೇಳ್ತಾ ಇದ್ದೇನೆ, ಆಯುರ್ವೇದಿಕ ಆ ಒಂದು ಪಾರಂಪರಿಕ ವೈದ್ಯಕೀಯ ಪದ್ಧತಿಯ ಗೌರವ ಉಳಿಸಬೇಕಾದ್ರೆ ಅದರ ಜವಾಬ್ದಾರಿಯನ್ನು ಆಯುರ್ವೇದ ಸ್ಟೂಡೆಂಟ್ನವರು ಫಸ್ಟ್ ಅದನ್ನು ಜವಾಬ್ದಾರಿ ತಗೊಳ್ಬೇಕು. ಯಾಕೆ ಆಯುರ್ವೇದಕ್ಕೆ ಪಾಸ್ ಆಗಿ ಬಂದ ನಂತರ ಇವರು ಇಂಗ್ಲೀಷ್ ಮದ್ದು ಕೊಡುವುದಲ್ಲ, ಆಯುರ್ವೇದ ಮದ್ದು ಕೊಡಬೇಕಲ್ಲ. ಸಾಧಾರಣವಾಗಿ ಏನಾಗ್ತದೆ, ಕಲಿಯುವುದು ಆಯುರ್ವೇದ, ಒಂದು ಅರ್ಥ ಇಂಗ್ಲೀಷ್ ಮದ್ದು ಕೊಡುವುದಲ್ಲ, ಗ್ರಾಮೀಣ ಇಂಗ್ಲೀಷ್ ಬರ್ತದೆ, ಮತ್ತು ನಿಮ್ಮ ವೈದ್ಯಕೀಯ ಪದ್ಧತಿ ಜನರಿಗೆ ಗೊತ್ತಾಗುವುದು ಹೇಗೆ? ಅದರ ಬದಲು ಒಂದೊಂದು ಗ್ರಾಮದಲ್ಲಿ ಸಮರ್ಪಕವಾದ ಆಯುರ್ವೇದದ ವೈದ್ಯಾಧಿಕಾರಿ ಕರೆಕ್ಟಾಗಿ ಇದ್ದುಕೊಂಡು ನೀವು ಚಿಕಿತ್ಸೆ ಪ್ರಾರಂಭ ಮಾಡಿದರೆ ಜನಸಾಮಾನ್ಯರಿಗೂ ಎಲ್ಲರಿಗೂ ಕೂಡ ಆಯುರ್ವೇದ ಪದ್ಧತಿಯನ್ನು ಅಳವಡಿಸಿಕೊಳ್ತಾರೆ. ಜನ ಇವತ್ತು ಉಪಾಯ ಇಲ್ಲದೆ ಇವತ್ತು ಅಲೋಪತಿಗೆ ಹೋಗ್ತಾರೆ. ಆದರೆ ನಮಗೆ ಇಲ್ಲ ಅಂತ ಹೇಳಿ ಅಲ್ಲದೆ ಏನಾದರೂ ಸ್ವಲ್ಪ ಮಟ್ಟಿನ ಅವರಿಗೆ ವಿಶ್ವಾಸ ಬಂದು ಬಿಟ್ಟರೆ ಒಂದು ವೈದ್ಯರ ಹತ್ರ ಇವತ್ತು ಹೋದರೆ ನನ್ನ ಈ ಗುಣಮುಖರಾಗಬಹುದು ಅಂತೇಳಿ ಆಲೋಚನೆ ಬಂದರೆ ಫಸ್ಟ್ ಅವ್ರು ಬರುವುದೇ ನಿಮ್ಮ ಹತ್ರ. ಆ ಬದ್ಧತೆ ಕೆಲಸ ಮಾಡೋ ಜವಾಬ್ದಾರಿ ಅದೆಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿದೆ. ಯಾಕೆ ನಾನು ಆರೋಗ್ಯ ಸಚಿವನಾಗಿದ್ದೆ, ನಾನು ಭಾಳ ಸ್ಪಷ್ಟ ಇದೊಂದು ಮೀಟಿಂಗ್ ನಾನು ಹೇಳಿದೆ, ನನಗೆ ಆಯುರ್ವೇದವ, ಎಲೋಪತಿಯ, ಅದು ಹೋಮಿಯೋಪತಿಯ ಅಥವಾ ನಿಮ್ಮ ಸಿದ್ಧ ಒಂದೇ ಕಡೆ ಮಾತ್ರ ಇದೆ ಕೇರಳದಲ್ಲಿ. ಇಲ್ಲಿ ವರ್ಷದ ಮೆಡಿಸಿನ್ ಪ್ರಾಬ್ಲಮ್ಮು, ಸ್ಟಾಫ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಲಿಕ್ಕೆ ಹೋಗಲಿಲ್ಲ. ನನಗೆ ಅದು ಇಂಪಾರ್ಟೆಂಟ್ ಅಲ್ಲ. I give equal importance to all the medicine. For me, patient is important. ಪೇಷಂಟಿಗೆ ಅವರು ಬೇಕು, ಅದನ್ನು ಕೊಡಬೇಕು. ಒಂದು ಪೇಷಂಟಿಗೆ ನೀವು ಅಲೋಪತಿ ಮದ್ದು ಜೊತೆ ನೀವು ಆಯುರ್ವೇದ ಕೂಡ ಬೇಕಾದ್ರೆ ದೇಶದಲ್ಲಿ ಡಿಸ್ಕಸ್, ಅದು ಭಾಳ ಚರ್ಚೆ ಆವತ್ತು ಕಾಲ ಬಂದಾಗ. ಆಯುರ್ವೇದದ ಚಿಂತನೆ ಬೇರೆ, ಅಲೋಪತಿಯ ಚಿಂತನೆ ಬೇರೆ. ನಾನು ಇವರೆಲ್ಲ ಕೂತ್ಕೊಳಿಸಿದೆ. ಅಲ್ಲಿ ನಿಮ್ಗೆ ವಾಟ್ಸಪ್ ಪ್ರಾಬ್ಲಮ್ ಇತ್ತು, ಬಿಕಾಸ್ ಅವನಿಗೆ ಬೇಕಾಗಿದೆ, ಅವನಿಗೆ ಒಂದು ಆಪರೇಷನ್ ಮಾಡಿದ್ರೆ ಅಲೋಪತಿಯಲ್ಲಿ ಅವನಿಗೆ ಆಯುರ್ವೇದ ಮದ್ದು ತೆಗಬೇಕು. ಅವನಷ್ಟು ಅವನಿಗೆ ನೀವು ಬೇಡ, ನೀವೇ ಕೇಳಿ, ಅವ್ನು ಬಿಟ್ಟ ವಿಚಾರ ಅಲ್ಲ, ಪೇಷಂಟಿಗೆ ಬಿಟ್ಟು ಬಿಡಿ. ನಮಗೆ ಪೇಷಂಟ್ ಇಸ್ ಇಂಪಾರ್ಟೆಂಟ್. ಸೊ ಯು ಶುಡ್ ಬೋತ್ ಜಾಯಿನ್ ಟುಗೆದರ್. ಸೊ ಭಾಷೆ ಮಾಡಬೇಕಂತ ಹೇಳಿಕೊಂಡೆ ಅದರ ಅರ್ಥ ಅಂತ ಹೇಳಿದ್ರೆ ನೀವು ಆಯುರ್ವೇದಿಕ್ ಇಂಗ್ಲೀಷ್ ಮದ್ದು ಕೊಡಿ ಅಂತಲ್ಲ, 90% ನಿಮ್ಮದೇ ಮಾಡಬೇಕು. ಅದು ಅಗತ್ಯ ಬಂದರೆ ಆ ಒಂದು ಸಂದರ್ಭ ಎಮರ್ಜೆನ್ಸಿ ನಿಮ್ಮಲ್ಲಿ ವೈದ್ಯಕ ಆಗದಿದ್ದಲ್ಲಿ ನಿಮ್ಗೊಂದು ಅವಕಾಶ ಮಾಡಿ ಕೊಡುವಂಥದ್ದು ಅವ್ರು ಕೂಡ ಆಗಿ. ಅದಕ್ಕೆ ಭಾಳಷ್ಟು ಆಸ್ಪತ್ರೆಗಳು ಇವತ್ತು ಆಲ್ ಇದನ್ನು ಯಾಕೆಂತ ಹೇಳಿದರೆ ಅಲೋಪತಿ ಜೊತೆಯಲ್ಲಿ ಇವತ್ತು ಆಯುಷ್ನ ಟ್ರೀಟ್ಮೆಂಟ್ ಕೂಡ ಜಂಟಿಯಾಗಿ ಎಲ್ಲ ದೊಡ್ಡ ದೊಡ್ಡ ಮಟ್ಟ ಹಾಸ್ಪಿಟಲ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಹಾಸ್ಪಿಟಲ್ ಎಲ್ಲ. ಯಾಕಂದ್ರೆ ಕ್ಯಾನ್ಸರ್ ಪೇಷಂಟಿಗೆ ಅವನಿಗೆ ಅವನ ರೋಗಕ್ಕೆ ಮದ್ದು ಕೊಟ್ಟದ್ದು ಸರಿಯಾಗಿ ಅವನ ಬಾಡಿ ಸ್ವೀಕರಿಸಬೇಕಾದ್ರೆ ಅವನಿಗೆ ಯೋಗ ಮತ್ತು ಅವನಿಗೆ ಬೇಕಾಗುವಂತಹ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅತಿ ಅಗತ್ಯ. ಅತಿವರಿಂದ ಅದಕ್ಕೆ ನೀವೇ ಬೇಕು. ಸೊ ದಿಸ್ ಗೋಸ್ ಟು ಜಾಯಿನ್ ಟು ಗೆದರ್ ಕನ್ಸರ್ನ್ ಹೆಲ್ತ್ ಆಫ್ ದಿ ಪೀಪಲ್. ಅದಕ್ಕಾಗಿ ನಾನು
ನಾನು ಆರೋಗ್ಯ ಸಚಿವನಾಗಿದ್ದಾಗ ಈ ಆಸ್ಪತ್ರೆ ಮತ್ತು ಈ ಕಾನ್ಸೆಪ್ಟ್ ಅನ್ನು ನಾನೇ ಮಾಡಿದ್ದೆ. ಇಲ್ಲಿ ಕರ್ನಾಟಕದಲ್ಲಿ ಒಂದು ಅಲೋಪತಿ ಕ್ಯಾಂಪಸ್ನಲ್ಲಿ ಕರ್ನಾಟಕದ ಎಲ್ಲಿಯೂ ಕೂಡ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ ಇಲ್ಲ. ಎಲ್ಲ ಅಲೋಪತಿ ಕಾಂಪೌಂಡ್ ವಾಲ್ ಒಳಗಡೆ ಒಂದು ಆಯುರ್ವೇದ ಆಸ್ಪತ್ರೆ ಇವತ್ತು ಇರುವುದು ಬಹುಶಃ ನಮ್ಮ ಡೆವಲಪ್ಮೆಂಟಲ್ಲಿ. ನಾನು ಯಾಕೆ ನಾನು ಹೇಳಿದೆ ಅವರಿಗೆ, ಒಂದು ಮನೆಯಲ್ಲಿ ಒಬ್ಬ ಯುವಕನಿಗೆ ಹೆಚ್ಚು ಕಮ್ಮಿ ಆದಾಗ ಅವನಿಗೆ ಅಲೋಪತಿ ಬೇಕು, ಅವನ ತಾಯಿ ಬರ್ತಾರೆ, ಅವ್ರಿಗೆ ಆಯುರ್ವೇದ ಕಾಲು ನೋವಿದೆ, ಅವ್ರು ಆಯುರ್ವೇದಿಕ್ ಬೇಕು. ಒಬ್ಬೊಬ್ಬರು ಒಂದೊಂದು ಕಡೆ ಹೋಗ್ಲಿಕ್ಕೆ ಆಗ್ತದ. ಜನಸಾಮಾನ್ಯ ಬಡವರಿಗೆ ಮಗವೊಂದು ಕಡೆಗೆ, ಮಗಳೊಂದು ಕಡೆಗೆ, ತಾಯಿ ಒಂದು ಕಡೆ ಆಗ್ತದೆ. ಸೊ ಒಂದೇ ಕ್ಯಾಂಪಸ್ನಲ್ಲಿ ಎಲ್ಲ ರೀತಿಯ ಚಿಕಿತ್ಸೆ ಸಿಗಬೇಕು. ಆಯುರ್ವೇದ ಅಲೋಪತಿ ಈ ರೀತಿಯ ಒಂದು ವಾತಾವರಣ ತಂದದ್ದು ಇವತ್ತು ಉಳ್ಳಾಲದಲ್ಲಿ ಕೂಡ ಅದನ್ನು ಪ್ರಾರಂಭ ಮಾಡಿದ್ದೇವೆ. ಉಳ್ಳಾಲದಲ್ಲಿ ಕೂಡ ಅತ್ಯಂತ ಯಶಸ್ವಿಯಿಂದ ಇವತ್ತು ನಡೀತಾ ಇದೆ. ಅದು ಈ ರೀತಿ ಚೆನ್ನಾಗಿ ನಡೆದರೆ ಸರ್ಕಾರ ಇನ್ನಷ್ಟು ಅದಕ್ಕೆ ಪ್ರೋತ್ಸಾಹ ಕೊಡೋದ ಕೆಲಸ ಕೂಡ ಇವತ್ತು ಆಗ್ತದೆ. ಅದಕ್ಕೆ ನೀವೊಂದು ಕಷ್ಟದ ಕಾಲದಲ್ಲಿದ್ದರೆ, ಯಾಕೆ ಒಮ್ಮೆ ಇಮೇಜ್ ಬರುವ ತನಕ ಮತ್ತೆ ಆಟೋಮ್ಯಾಟಿಕ್ ಈಗ ಸ್ವಲ್ಪ, ಯಾಕೆ ಹಿಂದಿನ ಇವರು ಹಿರಿಯರೆಲ್ಲರೂ ಇದ್ದಾರೆ, ಇವರು ಕೊಟ್ಟಂಥ ಕಷ್ಟ ಅಷ್ಟಿಷ್ಟ ಅಲ್ಲ. ನಮ್ಮ ಉಳ್ಳಾಲದ ಒಂದು ಗೊತ್ತಿದೆ, ಸರಿಯಾದ ರೂಮ್ ಕೊಡಲಿಲ್ಲ. ಇಲ್ಲಿ ಅಲೋಪತಿ ಆಸ್ಪತ್ರೆ ಇದ್ದೇವೆ, ಲಾಗೇಜ್ ಎಲ್ಲ ಕೊಡೋರು ಇನ್ನೊಂದು ರೂಮಿಗೆ ಅಷ್ಟು ಸುಲಭ. ಯಾಕಂತ ಹೇಳಿದ್ರೆ ಪೊಲಿಟಿಕ್ಸ್ ನಮ್ಮಲ್ಲಿ ಮಾತ್ರ ಅಲ್ಲ, ನಮಗೆ ಜಾಸ್ತಿ ಮಾಡಿ ನಿಮ್ಮಲ್ಲಿದೆ ಗೌರ್ಮೆಂಟಲ್ಲಿ ಇದಕ್ಕೆ. ಅದು ಇದೆಲ್ಲ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಹೋಗುವಂತಹ ಆ ಒಂದು ಚಾಕಚಕ್ಯತೆ ನಿಮಗೆಲ್ಲರಿಗೂ ಇರಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮೊದಲು ಆಯುರ್ವೇದ ಸ್ಟೂಡೆಂಟ್ ಮನಸ್ಸನ್ನ ಬಿಟ್ಟುಬೇಡಿ, ನಮ್ಗೆ ಆಯುರ್ವೇದ ಅಲೋಪತಿ ಇಲ್ಲ. ಪೀಪಲ್ ವಾಂಟ್. ಈಗ ನನಗೆ ಹೆಚ್ಚು ಕಮ್ಮಿ ಆಗದಾಗ ಫಸ್ಟ್ ಪ್ರಾಬ್ಲಮ್ ಏನಾಗಿದೆ, ಲಾಂಗ್ ಟೈಮ್ ಯು ಶುಡ್ ಚೇಂಜ್ ಇಟ್. ಆಯುರ್ವೇದ ಶುಡ್ ಬಿ ದಿ ಫಸ್ಟ್ ಡೆಸ್ಟಿನೇಷನ್, ಅಲೋಪತಿ ಶುಡ್ ಬಿ ದಿ ಲಾಸ್ಟ್. ಈಗೇನಾಗಿದೆ, ಜನ ಕೈ ನೋವಾದಾಗ ಡೈರೆಕ್ಟ್ ಹೋಗೋದಿಲ್ಲ, ಹೊಟ್ಟೆ ನೋವು ಡೈರೆಕ್ಟ್ ಹೋಗೋದು ಇಂಗ್ಲೀಷ್ ಮೆಡಿಸಿನ್. ಅಲ್ಲಿ ಹೋಗಿ 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 4-5 ಆಸ್ಪತ್ರೆ ಡಾಕ್ಟರ್ ಸುತ್ತಾಡಿ ಇನ್ನು ಕಿಸೆಯಲ್ಲಿ ದುಡ್ಡು ಖಾಲಿ ಆದಾಗ ಬರೋದು ಆಯುರ್ವೇದ. ಫಸ್ಟ್ ಆಯುರ್ವೇದ ಹೋಗ್ಬೇಕು. ಅಲ್ಲಿ ಮಕ್ಕಳಾಗದಿದ್ದಲ್ಲಿ ಅವರು ಬಹುಶಃ ಅಲೋಪತಿಗೆ ಇವತ್ತು ಬರಬೇಕು. ಆ ಮೈಂಡ್ ಸೆಟ್ ಅನ್ನು ಸಣ್ಣದಿಂದಲೇ ಶಾಲದಿಂದಲೇ ಮಕ್ಕಳಿಗೆ ಅದನ್ನು ಕೊಡೋದು ವ್ಯವಸ್ಥೆ ಆಗಬೇಕು. ಮತ್ತು ನಿಮ್ಮಿಂದ ಹಲವಾರು ಉದಾಹರಣೆಗಳು. ನಾವು ಜಾಸ್ತಿ ಎಲ್ಲ ಆಯುರ್ವೇದ ಪದ್ಧತಿ ಹೋಗುದು. ನಿಮ್ಮ ಆಯುರ್ವೇದ ಇಲ್ಲ, ನಿಮ್ಮ ಆಯುರ್ವೇದಕ್ಕಿಂತ ಕಲರಿ ಟ್ರೀಟ್ಮೆಂಟ್ ಅಂತ ಇದೆ. ದಟ್ ಇಸ್ ಬಿಫೋರ್ ಆಯುರ್ವೇದ. ದೇ ಆರ್ ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ನಾನು ನೋಡ್ಕೊಂಡ್ರೆ. ಅಷ್ಟೇ ಕಮಿಟೆಡ್ ಅದಕ್ಕೆ ಇರಬೇಕು ಡಾಕ್ಟರ್ಸ್. ನನಗೆ ತ್ರಿಶೂರ್ನವ್ರು ಸಿಕ್ಕಿದ್ದು ಇದರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಿದರೆ ಅವ್ರಿಗೆ ನಾಲೆಜ್ ಯಾರಿಗೂ ಕೂಡ ಇಲ್ಲ. ಎಷ್ಟೋ ಅಲೋಪತಿನವರು ಏನಂತ ಆಪರೇಷನ್ ಮಾಡಬೇಕು ಹೇಳಿದಾರ, ನನ್ನ ಫ್ರೆಂಡ್ಸಿಗೆ ಅಲ್ಲಿ ಕರ್ಕೊಂಡು ಹೋಗಿ ಅವ್ರು ನಮಗೆ ಟ್ರೀಟ್ಮೆಂಟ್ ಇವತ್ತು ಮಾಡಿಟ್ಟು ಕೊಟ್ಟಿರ್ತಾರೆ. ಅವ್ರ ಮದ್ದೆಲ್ಲ ನಿಮ್ಮ ಆಯುರ್ವೇದ ಅವ್ರಿಗೆ ಏನು ಇಷ್ಟ ಇದ್ದಿದೆ, ನೀವೆಲ್ಲ ಮದ್ದೆಲ್ಲ ರೆಡಿ ಮಾಡಿರ್ತೀರಿ. ಅವ್ರು ಆಗಿಲ್ಲ, ಅವ್ರು ಆಗಿದ್ದಾಗಲೇ ಮದ್ದು ಮಾಡೋದು. ನನಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ನನ್ನ ಕಾಲಿಗೆ. ಅವರ ಟ್ರೀಟ್ಮೆಂಟ್ ಮಾಡೋ ಕೈಯಲ್ಲಿ ಮಾಡಿ ಕೂಡ ನಮ್ಮ ಕೈಯಲ್ಲಿ ಅಷ್ಟು ನೋವಾಗ್ತದೆ. ಇದರಲ್ಲಿ ನಾನು 15 ಡೇಸಲ್ಲಿ ನಿಂತಿದ್ದು ಈ ಶುಗರ್ ಒಂದು ಮನೆ ಮಾಡಿ. ಒಮ್ಮೆ ಅವರು ಟ್ರೀಟ್ಮೆಂಟ್ ಮಾಡುವಾಗ ನಮ್ಮ ಕೈ ಎತ್ತಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ನೋವಿರ್ತದೆ. ನಾವೆಲ್ಲ ಮುಂಚೆ ಪುಸ್ತಕದಲ್ಲಿ ನಾವು ನೋಡಿದ್ದೇವೆ, ಈ ಸಂಜೀವಿನಿ ಮತ್ತು ನಮಗೆ ನಮ್ಮ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಅವ್ರು ಬಾಣ ಬೀಳ್ತಾರೆ, ತೆಗಿತಾರೆ, ಮುಲ ಮಾಸ್ತಾರೆ, ಬ್ಯಾಟ್ ಕಟ್ತಾರೆ, ಮತ್ತೆ ಯುದ್ಧಕ್ಕೆ ಹೋಗ್ತಾರೆ ಅಂತೇಳಿ. ನಾನು ಎನಿಸಿದೆಲ್ಲ ಕಥೆ ಅಲ್ಲ, ಪುಸ್ತಕದಲ್ಲೆಲ್ಲ ಬರುವಂಥದ್ದು. ಮತ್ತು ಇವತ್ತೇನಿದೆ, ನನಗೆ ಕೈ ಎತ್ತಲಿಕ್ಕೆ ಆಗ್ತಾ ಇರಲಿಲ್ಲ. ಅವ್ರು ಸುಮ್ಮನಿಷ್ಟು ಕಾಯಿದೆ ಅದು ನೆನಪಿಲ್ಲ. ಅದು ನೆನ್ನೆಯಲ್ಲಿ ಫಿಕ್ಸ್ ಮಾಡಿ ಅಂಟಿಸ್ತಾರೆ. 1 ಸೆಕೆಂಡ್ನಲ್ಲಿ ಆ ನೋವು ಎಲ್ಲಿಗೆ ಹೋಗಿದಂತೆ ಇದೆ. ಸೊ ಆಗ ನಮಗೆ ಈ ಒಂದು ದಿನಮಾನಗಳ ಆ ಒಂದು ಶಕ್ತಿ ಏನಂತ ಅದರಲ್ಲಿ ಗೊತ್ತಾಗ್ತದೆ. ಯಾಕೆ ಅದವರು ನಮ್ಗೆ ಹಚ್ಚದಿದ್ದರೆ ಆ ಮೂಲ ಅದನ್ನು ಮಾಡಿ ನಮಗೆ ಮಧ್ಯಾಹ್ನ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಆ ಟೈಮ್ನೆಲ್ಲ ಇವತ್ತು ಇರ್ಬೋದು. ಓನ್ಲಿ ನಾವು ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಅಷ್ಟು ಅಷ್ಟೇ ಬದ್ಧತೆಯಿಂದ ಕೆಲಸ ಮಾಡ್ಬೋದಾಗಬೇಕು. ಅದಕ್ಕಾಗಿ ಅವರನ್ನು ನಮ್ಮ ನನಗೆ ಮನೆ ಮಾಡಿ ನಾವು ಒಂದು ಕ್ಲಿನಿಕ್ ಮಾಡಿದ್ದೆ. ಯಾಕೆ ಯಾರು ನಾನು ಹೋಗುವ ಸಿಕ್ಕಿದೆ ನಾನು ಅವ್ರನ್ನ ಕಳಿಸುವುದು. ಅಲ್ಲಿ ಇದರಲ್ಲಿ ಎಷ್ಟೋ ಜನ ಕೆಲಸದಲ್ಲಿ ಹುಷಾರಿರೋರು ಆಗಿದೆ. ಅವ್ರು ಟೈಮ್ ಇದ್ದಾಗ ಬರ್ತಾರೆ. ನನ್ನ ಸೆಷನ್ ಟೈಮ್ ನಾನು ಬೆಂಗಳೂರಲ್ಲಿ ಮನೆ ಮಾಡಿಕೊಂಡು ಬೆಳಿಗ್ಗೆ 4:30 ಗಂಟೆ 9 ಗಂಟೆ ಆದರೆ 4:30 ಗಂಟೆಗೆ ನಾನು ಹೋಗೋ ಟ್ರೀಟ್ಮೆಂಟ್ ಮತ್ತೊಂದು ಸೆಷನ್ಗೆ ಹೋಗ್ತಾರೆ. ಎಕ್ಸ್ಪೋರ್ಟ್ ಎವ್ರಿ ಫೀಲ್ಡ್. ಸೊ ಅಂಥದ್ದೆಲ್ಲ ಕೂಡ ಇವತ್ತು ಇದೆ. ಒಂದು ವೇಳೆ ಎಕ್ಸ್ಪ್ಲೋರ್ ಅವರ್ಸಲ್ಲಿ ಮತ್ತು ಇದಕ್ಕೆ ತಾಳ್ಮೆ, ಸಮಾಧಾನ ಮತ್ತು ಇಂಟ್ರೆಸ್ಟ್ ಮತ್ತು ಪ್ಯಾಷನ್ ಬೇಕು. ಇಲ್ಲದಿದ್ದರೆ ಆಯುರ್ವೇದ ಮತ್ತು ಆಯುರ್ವೇದ ಹೇಳಿದವರು ಯಾರು ಕೂಡ ಅಲ್ಲ. ಅದಕ್ಕೆ ನಾವು ಸೇರಿದ್ದೀವಿ.
ಕೆಲವು ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿ ಬಂದಿದ್ದು, ಕೆಲವು ಇದರಲ್ಲಿ ಇಂಟ್ರೆಸ್ಟಲ್ಲಿ ಬಂದಿದ್ದು. ಬಂದ ನಂತರ ಕರೆಕ್ಟಾಗಿ ಚೆನ್ನಾಗಿ ಕಲಿತು ಇದನ್ನೇ ಮುಂದುವರಿಸಿಕೊಂಡು ಹೋಗಿ ದೊಡ್ಡ ಮಟ್ಟದ ಆ ಒಂದು ಯಶಸ್ವಿಯ ವೈದ್ಯರಾಗಿರುವ ನನ್ನ ಶುಭಾಶಯ ಸಲ್ಲಿಸಿಕೊಂಡು ನಿಮಗೆಲ್ಲರಿಗೂ ನನ್ನ ವಿಷಯ ಶುಭಾಶಯ ಸಲ್ಲಿಸಿಕೊಳ್ಳುತ್ತಾ, ಈ ಆಸ್ಪತ್ರೆ ನಾನೇ ಅವತ್ತು ಹೆಲ್ತ್ ಮಿನಿಸ್ಟರ್ ನಾನೇ ಬಿಡುಗಡೆ ಮಾಡಿದ್ದೆ, ನಾನೇ ಕಟ್ಟಿದ್ದೆ, ಶಂಕುಸ್ಥಾಪನೆ ಮಾಡಿದ್ದೆ. ಅದು ಸಂಪೂರ್ಣವಾಗಿ ಮಾತ್ರ ನೋಡಲಿಕ್ಕೆ ಆಗಿಲ್ಲ. ಈಗ ಭಾಳ ಅಚ್ಚುಕಟ್ಟಾಗಿದೆ. ನಿಮ್ಮ ಮೀಟಿಂಗ್ ಮಾಡಿರಿ, ನನಗೆ ಎಮರ್ಜೆನ್ಸಿ ಮೀಟಿಂಗ್ ಇದೆ. ಮುಂದಿನ ದಿನ ಒಮ್ಮೆ ಬಂದು ನಾನು ಸಂಪೂರ್ಣವಾಗಿ ಇದನ್ನು ನೋಡುವ ವ್ಯವಸ್ಥೆ ಮಾತ್ರ ಹೇಳ್ಕೊಳ್ತಾ ಎಲ್ಲ ವೈದ್ಯಕೀಯ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಕೂಡ ನಾನಿದ್ದಾಗ ಎಲ್ಲ ಕಾಲೇಜಿಗೆ ನಾನು ಪರ್ಮಿಷನ್ ಕೊಟ್ಟೆ ಇಮಿಡಿಯೇಟ್. ಆ್ಯಂಡ್ 60 ಸೀಟ್ ಅಂದರೆ 100 ಸೀಟ್ ಮಾಡಿ ಕೇಳಲಿಲ್ಲ, ಕೇಳಿದ ತಕ್ಷಣ ಕೊಟ್ಟೆ 100. ಯಾಕೆ ಅದು ಮ್ಯಾನೇಜ್ಮೆಂಟ್ ನೋಡಿ ಕೊಟ್ಟದಲ್ಲ, ಅಷ್ಟು ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗ್ತದಲ್ಲ ಇದರಲ್ಲಿ. ಅದಕ್ಕಾಗಿ ಬಹುಶಃ ವ್ಯವಸ್ಥೆ ಇದನ್ನು ಜಾಸ್ತಿ ವಿದ್ಯಾರ್ಥಿಗಳು ಬರಬೇಕು ಅಂತ ಹೇಳಿಕೊಂಡು, ಸೊ ನಿಮಗೆಲ್ಲರಿಗೂ ನನ್ನ ಈ ದಿವಸದ ಶುಭಾಶಯ ಸಲ್ಲಿಸಿಕೊಂಡು ಮುಂದಿನ ಇವತ್ತು ಕಾರ್ಯಕ್ರಮ ಚೆನ್ನಾಗಿ ನಡೆಸಿ ಮುಂದಿನ ಇನ್ನೊಮ್ಮೆ ನಾನು ಖಂಡಿತ ಬರ್ತೇನೆ ಹೇಳಿಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.